ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಒಂದು ಭಾಳ ವಿಶೇಷವಾಗಿ ಅತಿ ಸುಲಭವಾಗಿ ಮಾಡುವಂತಹ ಮತ್ತು ಆರೋಗ್ಯಯುತವಾದಂತಹ ಸೊಪ್ಪಿನ ಪಲ್ಯ ರೆಸಿಪಿಯನ್ನು ತೊಗೊಂಡು ಬಂದೀವಿ. ಈ ಒಂದು ಬೇಳೆ ಹಾಕಿ ಮಾಡಿದಂತಹ ಮೆಂತ್ಯ ಸೊಪ್ಪಿನ ಪಲ್ಯ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತೆ ರೀ. ನನ್ನ ಮೆಚ್ಚಿನ ರೆಸಿಪಿ ಒಳಗೆ ಇದು ಅಂತಂದ್ರೆ ತಪ್ಪಾಗಂಗಿಲ್ಲ. ಅಷ್ಟು ಭಾಳ ಮಸ್ತಾಗಿ ಭಾಳ ಸರಳವಾಗಿ ಇವತ್ತಿನ ವಿಡಿಯೋದಾಗ ತೋರಿಸ್ಕೊಡ್ತೀವಿ. ಹಾಗಾದ್ರೆ ನಮ್ಮ ಚಾನಲನ್ನು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಬಾಜು ಬರೋ ಗಂಟೆ ಮೇಲೂ ಒತ್ತಿ. ಮೊದಲಿಗೆ ಏನು ಮಾಡೋರಿ, ನಾವಿಲ್ಲಿ ಒಂದು ಅರ್ಧ ಕಪ್ ತೊಗರಿಬೇಳೆಯನ್ನು ತೊಗೊಂಡಿದ್ದೀವಿ. ಆ ಅರ್ಧ ಕಪ್ ತೊಗರಿಬೇಳೆ ಏನು ಮಾಡೋಣಪ್ಪ ಅಂತಂದ್ರೆ ಸ್ವಲ್ಪ ನೀರು ಹಾಕಿ ಕರೆಕ್ಟಾಗಿ ಒಂದು 2 ಸಲ ನೀವೇನು ಮಾಡಿರಿ ಬರೋಬ್ಬರಿಯಾಗಿ ವಾಶ್ ಮಾಡ್ಕೊಂಬಂದ ಆಮೇಲೆ ಅದಕ್ಕೆ ಮತ್ತೊಂದು ದಿವಸ ಮ್ಯಾಲೆ ಪೂರ್ತಿ ಬರೋಬ್ಬರಿ ಆಗುವಂಗೆ ನೀರು ಹಾಕಿ ನಂತರ ಅದ್ರಾಗ ಏನು ಮಾಡಿರಿ ಅಂತಂದ್ರೆ ನಾವು ಅದಕ್ಕೆ ಅರಿಶಿನ ಪುಡಿ, ಅಡುಗೆ ಎಣ್ಣೆ 2 ಹಾಕೊಂಡು ಹಾಕಿ ಒಂದೀಟ್ ಅದನ್ನು ಆ ಬೇಳೆ ಅರಿಶಿನ ಪುಡಿ ಒಂದಿಟ್ಟು ಮಿಕ್ಸ್ ಮಾಡಿ ಕುದಿಯಾಕ ಇಟ್ಬಿಟ್ಟು ಬೇಳೆ ಬರೋಬ್ಬರಿ ಕುದಿಬೇಕು. ಮುಂದಕ್ಕೆ ನಾವಿಲ್ಲಿ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ವಿ. ಮೆಂತ್ಯ ಸೊಪ್ಪನ್ನು ಚಂದಂಗಿ ನೀವು ಸೋಸಿ ಎಲ್ಲ ಆದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನೀವು ಈ ಮೆಂತ್ಯ ಸೊಪ್ಪನ್ನು ತೊಳ್ಕೊಂಡು ತಗೊಳ್ಬೇಕಾಕೈತಿ ರೀ. ಗೊತ್ತಾದ್ರಲ್ಲ, ಇಷ್ಟು ಮಾಡಿ ಮೆಂತ್ಯ ಸೊಪ್ಪು ತಿನ್ಬೇಕ್ರಿ. ಯಾವಾಗ ಸಿಗ್ತೈತ್ಲ ಅವಾಗ ಕಂಪಲ್ಸರಿಯಾಗಿ ಮಾಡಿರಿ, ಚಲೋ ಆಗ್ತೈತಿ. ಹಂಗೆ ಈ ಕಡೆ ಬೇಳೆನೂ ಕುದಿಯತ್ತಾವು, ನೀವು ನೋಡ್ಬೋದು. ಬೇಳೆ ಬರೋಬ್ಬರಿಯಾಗಿ ಹಿಂಗೆ ಕುದಿಬೇಕು. ಇನ್ನು ಮುಂದಕ್ಕೆ ಏನು ಮಾಡೋರಿ, ಇಲ್ಲಿ ನೋಡಿ ಈ ಒಂದು ಕಾರುಕಲ್ಲಾಗ ನಾವು ಭಾಳಷ್ಟು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೆವು. ಅಕಸ್ಮಾತ್ ಈ ಒಂದು ರೆಸಿಪಿ ನೀವು ಬಾಣಂತಿಯವ್ರಿಗೆ ಕೊಡೋರಿದ್ರಿ ಅಂತಂದ್ರೆ ಬೆಳ್ಳುಳ್ಳಿ ಅಷ್ಟೇ ಹಾಕಿ ಮಾಡಿ, ಇಲ್ಲ ಅಂತಂದ್ರೆ ನಾರ್ಮಲಾಗಿ ನೀವು ಉಳಿದಿದ್ದ ರೀತಿಯನ್ನು ಮಾಡ್ಕೊಬೋದು. ನೋಡಿ ಈಗ ಬೆಳ್ಳುಳ್ಳಿ ಎಲ್ಲನೂ ಪೂರ್ತಿ ಸಣ್ಣಂಗೆ ಅಂದ್ರೆ ಸಣ್ಣಂಗೆ ಜಜ್ಜಂಗಿಲ್ಲ ರೀ, ಅಗಳಾಗಿ ಅಥವಾ ದಮ್ಮಂಗೆ ಉಳಿವಂಗೆ ಜಜ್ಜಿ ನಂತರ ನಾವು ಅದಕ್ಕೆ ಹಸಿ ಮೆಣಸಿಕಾಯಿನ ಅದಕ್ಕೆ ಕಾರುಕಲ್ಲಾಗ ಹಾಕಿ ಖಾರ ಎಟ್ಟಬೇಕು ನೋಡಿ ಅದ್ರ ತಕ್ಕಟ್ಟ ನೀವು ಏನು ಮಾಡಬೇಕು, ಆ ಹಸಿ ಮೆಣಸಿಕಾಯಿನ ತೊಗೋಬೇಕು. ಹಂಗೆ ಅದ್ರ ಜೊತೆ ಸ್ವಲ್ಪ ನೋಡ್ಕೊಂಡು ಉಪ್ಪನ್ನು ಹಾಕಿ ಈ ಮೆಣಸಿಕಾಯಿ ಉಪ್ಪು 2 ಮಿಕ್ಸ್ ಆಗುವಂಗೆ ಚಲೋ ತಂಗಿ ಕೊಟ್ಟಬೇಕು. ನೋಡಿ ಇಷ್ಟೆಲ್ಲ ಆದ್ಮೇಲೆ ಈ ಹಸಿಮೆಣ್ಸಿಕಾಯಿ ಸಣ್ಣಂಗೆ ಆಗಬೇಕ್ರಿ, ಅಂದ್ರೆ ಪೂರ್ತಿ ಈ ರೀತಿ ಆಗಬೇಕು. ಪೂರ್ತಿ ಸಣ್ಣದ್ರ ಪೇಸ್ಟ್ ಮಾಡಂಗಿಲ್ಲ, ಹಿಂಗೆ ಕುಟ್ಟಿ ನಾವು ರೆಡಿ ಮಾಡಿ ಇಟ್ಕೊಬೇಕು. ಇನ್ನು ಅದೇ ಮಣ್ಣಿನ ಪಾತ್ರೆ ಒಳಗೆ ಎಣ್ಣೆ ಕಾಯಕ್ಕೆ ಇಡ್ನು. ಮಣ್ಣಿನ ಪಾತ್ರೆಗೆ ಯಾಕೆ ಅಂತೇಳಿ ನಿಮಗೆ ಹೇಳ್ತೇನೆ. ಆಮೇಲೆ ಒಂದು ಮಸ್ತ್ ಅನಿಸ್ತೈತೆ ರೀ ಅದ್ರಾಗ ಮಾಡಾಕೊಂಡು. ಹಂಗೆ ಸ್ವಲ್ಪ ಅದ್ರಾಗ ಎಣ್ಣೆ ಕಾಯಕ್ಕಿಟ್ಟೆ, ಎಣ್ಣೆ ಕಾದಾದ್ಮೇಲೆ ದಮ್ಮಂಗೆ ನಾವು ಜಜ್ಜಿಟ್ಟಂತಹ ಬೆಳ್ಳುಳ್ಳಿ, ಒಂದು 2 ಒಣ ಕೆಂಪು ಮೆಣಸಿಕಾಯಿ, ಹಸಿ ಖಾರ ಅಂದ್ರೆ ಹಸಿ ಮೆಣಸಿಕಾಯಿ ಕೊಟ್ಟಿಟ್ಕೊಂಡಿರ್ತಿರಲ್ಲ ಅದನ್ನೆಲ್ಲ ಹಾಕಿ ಸ್ವಲ್ಪ ನೀವು ಅದನ್ನು ಮಿಕ್ಸ್ ಮಾಡಿ ನಂತರ ಏನು ಮಾಡೋಣಪ್ಪ, ಇದೆಲ್ಲನೂ ಒಂದು ಈಟ್ ಆದ್ಮೇಲೆ ಈಗ ನೋಡಿರಿ ಅದಕ್ಕೆ ನಾವು ಇದೇಗೆ ನಾವು ವಾಶ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಮೆಂತ್ಯ ಸೊಪ್ಪು, ಆ ಮೆಂತ್ಯ ಸೊಪ್ಪನ್ನು ಹಾಕಿಬಿಡ್ನು. ತುಂಬಿತ್ರಿ ಇದು ಹೆಂಗೆ ಮಾಡೋರ ಅಂತೇಳಿ ಕೇಳ್ಕೋತ ಹೋದ್ರಿ ಅಂತಂದ್ರೆ ಅದಕ್ಕೆ ಉತ್ತರ ನಿಮಗೆ ಈಗ ಸದ್ಯನೇ ಸಿಗ್ತೈತಿ. ಅದು ಎಷ್ಟು ಚಲೋ ತಂಗಿ ತಾಳ್ತೈತಿರಲ್ಲ, ಅಂದ್ರೆ ನಾವು ತಾಳಿಸ್ತೀವಲ್ಲ ಅಟ್ಟ ಕರಿಗಿ ಈಟ ಹಾಕೋತ ಹೋಗ್ತೈತಿ. ಗೊತ್ತಾದ್ರಲ್ಲ, ಈಗ ನೋಡ್ಬೋದು ಬರೋಬ್ಬರಿಯಾಗಿ ಎಲ್ಲನೂ ನಾವು ಹಿಂಗೆ ಮೇಲೆ ಕೆಳಗೆ ಎಲ್ಲ ಕಡೆ ಮಾಡಿದ್ವಿ ಅಂತಂದ್ರೆ ಅದು ಕರಿಗಿ ಈಟ ಆಗ್ತೈತಿ. ಆಮೇಲೆ ನಾವು ವಾಶ್ ಮಾಡಿ ಬೇರೆ ತೊಗೊಂಡಿರ್ತೀವಿ, ಅದ ತಾಣ ನೀರು ಬಿಟ್ಟು ಕುದಿಯೋಕ್ಕೂ ಸ್ಟಾರ್ಟ್ ಆಗೈತಿ. ಗೊತ್ತಾತ್ರಲ್ಲ, ಈಗ ನೋಡ್ಬೋದು ಇಷ್ಟೆಲ್ಲ ಆದ್ಮೇಲೆ ಮುಂದಕ್ಕೆ ಏನು ಮಾಡಿರಿ ಅಂತಂದ್ರೆ ನಾವು ಬೇಳೆ ಕುದಿಸ್ಕೊಂಡು ಇಟ್ಕೊಂಡಿದ್ದೀವಿ. ಆ ಕುದಿಸಿದಂತಹ ಬೇಳೆಯನ್ನು ತಂದು ಇದ್ರಾಗ ಹಾಕಿ ಮತ್ತು ಅದನ್ನು ಕಂಪ್ಲೀಟಾಗಿ ಒಮ್ಮೆ ನೀವು ಮಿಕ್ಸ್ ಮಾಡ್ತಿದ್ರಿ ಬೇಳೆ. ಆಮೇಲೆ ಈ ಮೆಂತ್ಯ ಸೊಪ್ಪು ಭಾಳ ಅಂದ್ರೆ ಭಾಳ ಮಸ್ತ್ ಅಂದ್ರೆ ಮಸ್ತ್ ಆಕೈತಿ. ಇದಷ್ಟೇ ಅಲ್ದ ನೀವು ಯಾವುದೇ ಸೊಪ್ಪನ್ನು ತೊಗೋರಿ, ಅದ್ರಾಗ ಒಂದಿಟ್ಟು ಬೇಳೆ ಮಿಕ್ಸ್ ಆಯ್ತು ಅಂತಂದ್ರೆ ಆ ಸೊಪ್ಪಿನ ರುಚಿ, ಆ ಸೊಪ್ಪಿನ ಪಲ್ಯದ ರುಚಿ ಇನ್ನೊಟ್ಟು ಜಾಸ್ತಿ ಆಗತ್ತೆ. ಹೌದು ಅಲ್ರಿ? ಉದಾಹರಣೆಗೆ ಅಂತಂದ್ರೆ ನಿಮಗೆ ಹೇಳ್ಬೇಕಂದ್ರೆ ಸಬ್ಬಸಿಗೆ ಸೊಪ್ಪು ರೀ, ಅದ್ರಾಗೂ ನೀವು ಬೇಳೆ ಹಾಕಿ ಮಾಡಿದ್ರೆ ಅದು ಭಾಳ ಮಸ್ತ್ ಆಗ್ತೈತೆ. ತಾಳಿಸತ್ರೂ ನಾವು ನಾರ್ಮಲಾಗಿ ಮಾಡೇ ಮಾಡ್ತೀವಿ. ಆದ್ರೆ ಈ ಸೊಪ್ಪಿನ ಪಲ್ಯಗಳನ್ನ ಬೇಳೆ ಹಾಕಿ ಈ ಬೇಳೆ ಸೊಪ್ಪಿನ ಪಲ್ಯ ಮಾಡ್ತಿರಲ್ಲ ಅವೆಲ್ಲ ಭಾಳ ಮಸ್ತ್ ಆಗ್ತವೆ. ಈಗ ನೋಡ್ಬೋದು ಕರೆಕ್ಟಾಗಿ ಕುದಿಯಾತತಿ, ಗ್ಯಾಸ್ ಆಫ್ ಮಾಡಿ. ನಿಮಗೆ ಮಣ್ಣಿನ ಪಾತ್ರೆ ವಿಶೇಷ ನೋಡಿ, ಗ್ಯಾಸ್ ಆಫ್ ಐತಿ ಆದರೂ ಆ ನಮನಿಗೆ ಕುದಿಯಾತೈತಿ. ಯಾಕೆ ಚಂದಂಗೆ ಗ್ಯಾಸನ್ನು ಸೇವ್ ಆಗ್ತೈತಿ, ಬರೋಬ್ಬರಿ ಅಡುಗೆನೂ ಆಗ್ತೈತಿ. ಹಂಗೆ ಈ ಒಂದು ಮೆಂತ್ಯ ಸೊಪ್ಪಿನ ಪಲ್ಯ ಯಾವುದೋ ನಾರ್ಮಲಾಗಿ ಸೊಪ್ಪಿನ ಪಲ್ಯ ಮಾಡಿದಾಗ ನಾವು ಕಂಪಲ್ಸರಿ ರೊಟ್ಟಿನೇ ಮಾಡ್ತೀವಿ. ಯಾಕಂತಂದ್ರೆ ಈ ಸೊಪ್ಪಿನ ಪಲ್ಯ ಜೊತೆ ಈ ಚಪಾತಿಕಿನ ರೊಟ್ಟಿ ಪ್ರಿಪೇರ್ ಮಾಡೋದು ಭಾಳ ಅಂದ್ರೆ ಭಾಳ ಒಳ್ಳೆಯದು ಮತ್ತು ಭಾಳ ಮಸ್ತ್ ಕಾಂಬಿನೇಷನ್ ಅಂತರೂ ಹೌದು ಅನ್ಬೋದು ರೀ. ನೋಡಿರಿ ಈಗ ಬಿಸಿ ಬಿಸಿ ಜೋಳದ ರೊಟ್ಟಿ, ಮಸ್ತಾಗಿರುವಂತಹ ಮೆಂತ್ಯ ಸೊಪ್ಪಿನ ಪಲ್ಯ, ಬೇಳೆ ಹಾಕಿ ಮಾಡಿರುವಂತಹ ಪಲ್ಯ ಏಕದಮ್ ಸರಳಾಗಿ ಆರಾಮ್ಸರಿಯಾಗಿ ನೀವು ಮಾಡ್ಕೋಬೋದು. ಮತ್ತು ಹೆಂಗೆ ತನಗೆ ಗೊತ್ತೇನ್ರಿ, ಈ ರೊಟ್ಟಿ ಮೇಲೆ ಹಾಕಿ ಕಲಿಸಿ ತಿನ್ನಿರಿ, ಏಕದಮ್ ಪದಸಿರಿಯಾಗಿ ಭಾಳ ಮಸ್ತ್ ಅಂದ್ರೆ ಮಸ್ತ್ ಅನಿಸ್ತೈತಿ.
100% ನೀವು ಮೆಂತ್ಯ ಸೊಪ್ಪನ್ನು ತಂದಾಗ ಈ ಪಲ್ಯನ ಮಾಡ್ತೀರಿ ಅಂತೇಳಿ ಭಾವಿಸ್ತೀವಿ. ಹಾಗೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ನೆನಪಿರಲಿ, ಇದು ಸವಿರುಚಿಯ ಸೊಬಗು. ಅನ್ನದಾತ ಸುಖೀ ಭವ. ಧನ್ಯವಾದಗಳು. ನಮಸ್ಕಾರ.